ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ಹರ ಹರ ಮಹಾದೇವ್. ನಮ್ಮ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ತುಲಾರಾಶಿಯವರು ಸಮತೋಲನವನ್ನು ಬಯಸುವವರು ಮತ್ತು ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾರೆ. ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಈ ಮೃದು ಸ್ವಭಾವವನ್ನೇ ಕೆಲವರು ದುರುಪಯೋಗಪಡಿಸಿಕೊಳ್ಳೋದಕ್ಕೆ ಹೊಂಚು ಹಾಕ್ತಾ ಇರ್ತಾರೆ. ಇದು ಕೇವಲ ರಾಶಿ ಫಲವಲ್ಲ, ನಿಮ್ಮ ಸುಂದರ ಜೀವನವನ್ನು ರಕ್ಷಿಸಿಕೊಳ್ಳೋದಕ್ಕೆ ನೀಡುತ್ತಿರುವ ಒಂದು ಮಹತ್ವದ ಮುನ್ನೆಚ್ಚರಿಕೆ. ಈ ಅವಧಿಯಲ್ಲಿ ಒಬ್ಬ ಅನಿರೀಕ್ಷಿತ ಮಹಿಳೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅವರು ನಿಮ್ಮ ಮನೆಗೆ ಯಾವುದೇ ಆಮಂತ್ರಣ ಇಲ್ಲದೆ ಪದೇ ಪದೇ ಭೇಟಿ ನೀಡೋದಕ್ಕೆ ಪ್ರಾರಂಭ ಮಾಡ್ತಿರಬಹುದು. ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಯಾರು ಮತ್ತು ಅವರ ಆಗಮನದಿಂದ ನಿಮ್ಮ ಜೀವನದ ಮೇಲೆ ಉಂಟಾಗುವ ಗಂಭೀರ ಪರಿಣಾಮಗಳು ಏನೇನು ಎಂಬುದನ್ನು ವಿವರವಾಗಿ ವಿವರಿಸಲಿದ್ದೇವೆ. ಒಂದನೇದಾಗಿ, ಅನಿರೀಕ್ಷಿತ ಅತಿಥಿಯ ಕುತಂತ್ರ ಮತ್ತು ಎಚ್ಚರಿಕೆ. ತುಲಾರಾಶಿಯವರೇ, ಸಮಾಜದಲ್ಲಿ ಎಲ್ಲರ ಜೊತೆ ಸ್ನೇಹದಿಂದ ಇರೋದು ನಿಮ್ಮ ಗುಣ. ಏಪ್ರಿಲ್ 30ರಿಂದ ಮೇ 30ರವರೆಗೆ ನೀವು ಬಹಳ ಜಾಗರೂಕರಾಗಿರಬೇಕಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಬರುವ ಆ ಮಹಿಳೆ ನಿಮ್ಮ ಕುಟುಂಬದ ಹಿತೈಷಿಯಂತೆ ನಟಿಸಬಹುದು. ಅವರು ನಿಮ್ಮ ಮುಂದೆ ಬಹಳ ಸಿಹಿಯಾಗಿ ಮಾತನಾಡ್ತಾ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸಬಹುದು. ಆದರೆ ನೆನ್ಪಿಡಿ, ತುಲಾರಾಶಿಯ ಸಮತೋಲನವನ್ನು ಕೆಡಿಸೋದು ಅವರ ಗುರಿಯಾಗಿರಬಹುದು. ಈ ವ್ಯಕ್ತಿ ನಿಮ್ಮ ಮನೆಯ ಪ್ರತಿಯೊಂದು ಸಣ್ಣ ಬದಲಾವಣೆಯನ್ನು ಕೂಡ ಗಮನಿಸ್ತಾ ಇರ್ತಾರೆ. ನೀವು ಯಾವುದಕ್ಕೆ ಹೆಚ್ಚು ಆಕರ್ಷಣೆ ಆಗ್ತೀರಾ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಇಂತಹ ವಿಷಯಗಳನ್ನು ಸಂಗ್ರಹಿಸಿ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆ ಇರುತ್ತೆ. ಅವರು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಬೆಲೆ ಬಾಳುವ ವಸ್ತುಗಳು ಮತ್ತು ದಾಖಲೆಗಳನ್ನು ಅವರ ಕಣ್ಣಿಗೆ ಬೀಳದಂತೆ ನೀವು ಸುರಕ್ಷಿತವಾಗಿ ಇಡಿ. ಇನ್ನು ಎರಡನೇದಾಗಿ, ಆರ್ಥಿಕ ನಷ್ಟ ಮತ್ತು ಹೂಡಿಕೆಯ ಅಪಾಯ. ತುಲಾರಾಶಿಯವರಿಗೆ ಆರ್ಥಿಕವಾಗಿ ಈ ತಿಂಗಳು ಸ್ವಲ್ಪ ಗೊಂದಲಮಯ ಆಗಿರುತ್ತೆ. ನೀವು ನ್ಯಾಯಯುತವಾಗಿ ಹಣ ಗಳಿಸೋದಕ್ಕೆ ಇಷ್ಟಪಡ್ತೀರಾ, ಆದರೆ ಈ ಸಮಯದಲ್ಲಿ ಶಾರ್ಟ್ಕಟ್ಟಲ್ಲಿ ಹಣ ಮಾಡೋದಕ್ಕೆ ಹೋಗಬೇಡಿ. ಯಾರಾದರೂ ಬಂದು ಈ ಹೊಸ ಯೋಜನೆಯಲ್ಲಿ ಹಣ ಹೂಡಿ ಹೆಚ್ಚಿನ ಲಾಭ ಇದೆ ಅಂತ ಆಮಿಷ ತೋರಿಸಿದರೆ ಖಂಡಿತ ನಂಬೇಡಿ. ಇನ್ನು ಸಾಲ ನೀಡುವ ಅಥವಾ ಜಾಮೀನು ನೀಡುವ ವಿಷಯದಲ್ಲಿ ತುಂಬ ಕಠಿಣ ಆಗಿರಿ. ನಿಮ್ಮ ಹತ್ತಿರದ ಸಂಬಂಧಿಗಳೇ ಹಣ ಕೇಳಬಹುದು, ಆದರೆ ಈ ಅವಧಿಯಲ್ಲಿ ನೀಡಿದ ಹಣ ಮರಳಿ ಬರೋದು ಕಷ್ಟ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ವಕೀಲರ ಅಥವಾ ತಜ್ಞರ ಸಲಹೆ ಪಡೆಯಿರಿ. ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಇಲ್ಲದೇ ಇದ್ದರೆ ನೀವು ಸಂಕಷ್ಟಕ್ಕೆ ಸಿಲುಕಬಹುದು. ಇನ್ನು ಕೌಟುಂಬಿಕ ಶಾಂತಿ ಮತ್ತು ನೆಮ್ಮದಿಗೆ ಭಂಗ. ನಿಮ್ಮ ಮನೆಗೆ ಬರುವ ಆ ಅನಿರೀಕ್ಷಿತ ಅತಿಥಿ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವರು ನಿಮ್ಮ ಸಂಗಾತಿಯ ಬಗ್ಗೆ, ನಿಮ್ಮ ಪೋಷಕರ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳಿ ನಿಮ್ಮ ಮನಸ್ಸಲ್ಲಿ ವಿಷ ಬೀಜವನ್ನು ಬಿತ್ಬೋದು. ತುಲಾರಾಶಿಯವರು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತಾರೆ. ಇದನ್ನೇ ಆ ವ್ಯಕ್ತಿ ಬಳಸಿಕೊಂಡು ನಿಮ್ಮನ್ನು ಗೊಂದಲಕ್ಕೆ ದೂಡಬಹುದು. ಯಾರೋ ಮೂರನೇ ವ್ಯಕ್ತಿ ಬಂದು ಹೇಳಿದ ಮಧ್ಯೆ ನಿಮ್ಮ ಮನೆಯವರನ್ನು ನೀವು ದೂಷಣೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯ ಖಾಸಗಿ ವಿಚಾರಗಳನ್ನು ಹೊರಗಿನವರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸೋದಕ್ಕೆ ಪ್ರತಿದಿನ ಸಂಜೆ ಮನೆಯ ಹೊಸ್ತಿಲಲ್ಲಿ ದೀಪ ಹಚ್ಚಿ. ನಾಲ್ಕನೇದಾಗಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿನ ಸವಾಲುಗಳು. ಕೆಲಸದ ಸ್ಥಳದಲ್ಲಿ ತುಲಾರಾಶಿಯವರು ಈ ತಿಂಗಳು ಬಹಳ ಜಾಗರೂಕರಾಗಿರಬೇಕಾಗುತ್ತೆ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಹೊಂದ್ರಿ, ಆದರೆ ಅತಿಯಾಗಿ ಯಾರನ್ನ ನಂಬೇಡಿ. ನಿಮ್ಮ ಕ್ರೆಡಿಟನ್ನು ಕಿತ್ಕೊಳ್ಳೋದಕ್ಕೆ ಕೆಲವರು ಸಂಚು ಹೂಡ್ತಾ ಇರ್ಬೋದು. ನಿಮ್ಮ ಮೇಲಾಧಿಕಾರಿಗಳ ಮುಂದೆ ನಿಮ್ಮ ಬಗ್ಗೆ ತಪ್ಪು ಮಾಹಿತಿ ಹರಡುವ ಸಾಧ್ಯತೆ ಇರುತ್ತೆ. ಇನ್ನು ವ್ಯಾಪಾರಸ್ಥರು ತಮ್ಮ ಹಳೆಯ ಪಾಲುದಾರರೊಂದಿಗೆ, ಪಾರ್ಟ್ನರ್ಸ್ನೊಂದಿಗೆ ವ್ಯವಹರಿಸಬೇಕಾದಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹೊಸ ಹೂಡಿಕೆದಾರರು ಅಥವಾ ಗ್ರಾಹಕರ ಜೊತೆಗಿನ ಸಂಬಂಧದಲ್ಲಿ ಪಾರದರ್ಶಕತೆ ಇರಲಿ. ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಸ್ಪರ್ಧಿಗಳು ಕುತಂತ್ರ ನಡೆಸಬಹುದು. ಈ ಸಮಯದಲ್ಲಿ ತಾಳ್ಮೆಯಿಂದ ಇರೋದು ಮತ್ತು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸೋದು ಉತ್ತಮ. ಇನ್ನು ಐದನೇದಾಗಿ, ಆರೋಗ್ಯ ಮತ್ತು ದೈಹಿಕ ಸುರಕ್ಷತೆ. ಆರೋಗ್ಯದ ದೃಷ್ಟಿಯಿಂದ ತುಲಾರಾಶಿಯವರಿಗೆ ಈ ತಿಂಗಳು ಕಿಡ್ನಿ ಅಥವಾ ಸೊಂಟಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಬೋದು. ಸಾಕಷ್ಟು ನೀರು ಕುಡಿರಿ ಮತ್ತು ವ್ಯಾಯಾಮಕ್ಕೆ ಸಮಯ ಕೊಡಿ. ಮಾನಸಿಕವಾಗಿ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸ್ಬೋದು. ಆದ್ದರಿಂದ ಸಂಗೀತ ಕೇಳೋದು ಅಥವಾ ಧ್ಯಾನ ಮಾಡೋದು ಒಳ್ಳೆಯದಾಗಿರುತ್ತೆ. ಇನ್ನು ಪ್ರಯಾಣದ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು. ವಿಶೇಷವಾಗಿ ಅಪರಿಚಿತ ವ್ಯಕ್ತಿಗಳು ನೀಡುವ ಆಹಾರವನ್ನು ಸೇವಿಸಬೇಡಿ. ನಿಮ್ಮ ವಾಹನದ ಸುರಕ್ಷತೆಯ ಬಗ್ಗೆ ಗಮನ ಹರಿಸಿ. ಈ ಸಮಯದಲ್ಲಿ ನಿಮ್ಮ ಗಮನ ಬೇರೆಡೆಗೆ ಸೆಳೆದು ಕಳ್ಳತನ ಮಾಡುವ ಸಾಧ್ಯತೆ ಇರುತ್ತೆ. ಇನ್ನು ಸಮಾರೋಪ ಮತ್ತು ದೈವಿಕ ಪರಿಹಾರಗಳು ಏನೇನು? ತುಲಾರಾಶಿಯವರು ಎದುರಾಗಲಿರುವ ಈ ಸವಾಲುಗಳನ್ನು ಜಯಿಸೋದಕ್ಕೆ ನಿಮಗೆ ಮಹಾಲಕ್ಷ್ಮಿಯ ಕೃಪೆ ಅಗತ್ಯ. ಪ್ರತಿದಿನ ಶ್ರೀ ಸೂಕ್ತ ಪಠಿಸಿ ಮತ್ತು ಶುಕ್ರವಾರದಂದು ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸಕ್ಕರೆ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ಬಡವರಿಗೆ ದಾನ ಮಾಡಿ. ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿಣ ಮತ್ತು ಕುಂಕುಮದಿಂದ ಪೂಜೆ ಮಾಡಿ. ಇದು ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತೆ. ಇನ್ನು ಜ್ಯೋತಿಷ ನಿಮಗೆ ಮುನ್ಸೂಚನೆ ನೀಡುವ ದಾರಿದೀಪ. ಆ ಅನಿರೀಕ್ಷಿತ ಮಹಿಳೆ ಅಥವಾ ವ್ಯಕ್ತಿಯ ಬಗ್ಗೆ
ನೀವು ನಿಗಾವನ್ನು ಇಡಿ ಮತ್ತು ನಿಮ್ಮ ಸಂಸಾರವನ್ನು ಸುರಕ್ಷಿತವಾಗಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಹರ ಹರ ಮಹಾದೇವ ಅಂತ ಎಲ್ಲರೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.